ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಮಹಿವೀರ್. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ನ ನೋಡೋಣ. ಬಾಬಲ್ ಮಂಡೆಬ್ ಜಲಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೆಂಪು ಸಮುದ್ರ ಮತ್ತು ಏಡನ್ ಕೊಲ್ಲಿಗಳನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ಜಲಸಂಧಿ. ಓಕೆ, ಇದರ ಥರನೇ ಇನ್ನೂ ಕೆಲವು ಜಲಸಂಧಿಗಳಿದ್ದಾವೆ. ಅವ್ಯಾವು ಅಂದರೆ ಅರ್ಮುಜ್ ಜಲಸಂಧಿ, ಮಲಕ್ಕಾ ಜಲಸಂಧಿ ಆ್ಯಂಡ್ ಬಾಬಲ್ ಮಂಡೆಬ್. ಈ ಮೂರು ಜಲಸಂಧಿ ಇಡೀ ವರ್ಲ್ಡಲ್ಲಿ ಇಂಪಾರ್ಟೆಂಟ್ ಜಲಸಂಧಿಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ಈ ಬಾಬಲ್ ಮಂಡೆಬ್ಬು ಯುರೋಪ್ ಮತ್ತು ಏಷ್ಯಾ ನಡುವಿನ ತೈಲ ಹಾಗೂ ಸರಕು ಸಾಗಣೆಗೆ ಇದು ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗವಾಗಿದೆ. ಒಂದು ಬದಿಯಲ್ಲಿ ಯೆಮನ್ನು, ಮತ್ತೊಂದು ಬದಿಯಲ್ಲಿ ಜಿಬೂಟಿ ಮತ್ತು ಎರಿಟ್ರಿಯಾ, ಇವೆರಡರ ಮಧ್ಯೆ ಇರತಕ್ಕಂಥದ್ದೇ ಬಾಬಲ್ ಮಂಡೆಬ್. ಓಕೆ, ವಾಟ್ ಈಸ್ ಬಾಬಲ್ ಮಂಡೆಬ್? ಬಾಬಲ್ ಮಂಡೆಬ್ ಅಂದರೆ ಅರೇಬಿಕಲ್ಲಿ ಕಣ್ಣೀರಿನ ದ್ವಾರ, ಗೇಟ್ ಆಫ್ ಟಿಯರ್ಸ್ ಅಂತ ಕರೀತಾರೆ. ಇನ್ನು ಕೆಂಪು ಸಮುದ್ರ, ಗಲ್ಫ್ ಆಫ್ ಏಡನ್ ಮತ್ತು ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸ್ತದೆ. ಕೆಂಪು ಸಮುದ್ರದಿಂದ ಗಲ್ಫ್ ಆಫ್ ಏಡನ್ಗೆ, ಗಲ್ಫ್ ಆಫ್ ಏಡನ್ನಿಂದ ಹಿಂದೂ ಮಹಾಸಾಗರಕ್ಕೆ ಇದರ ಸಂಪರ್ಕ ಇದೆ. ನೆಕ್ಸ್ಟು ಪ್ರಮುಖ ಜಾಗತಿಕ ಸಮುದ್ರ ವ್ಯಾಪಾರ ಮಾರ್ಗ ಇದಾಗಿದೆ. ಯುರೋಪ್ ಮತ್ತು ಏಷ್ಯಾ ಸಾಗಣೆ ಮುಖ್ಯ ದಾರಿ ಇದು. ಓಕೆ, ಸುಯೇಜ್ ಸಂಪರ್ಕ ಹೇಗೆ ಅಂತಂದರೆ, ಸುಯೇಜ್ ಕಾಲುವೆ ಮಾರ್ಗದ ಹಡಗುಗಳು ಇದನ್ನು ದಾಟಲೇಬೇಕು. ನೆಕ್ಸ್ಟು ಇದನ್ನು ಕಂಟ್ರೋಲ್ ಮಾಡ್ತಿರೋದು, ಇತ್ತೀಚಿನ ದಿನಗಳಲ್ಲಿ ಕಂಟ್ರೋಲ್ ಮಾಡ್ತಿರೋದು ಯೆಮೆನ್ನ ಹೌತಿಗಳು. ನೆಕ್ಸ್ಟು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸು ಲಾಸ್ಟ್ ಕರೆಂಟ್ ಅಫೇರ್ಸ್ ಆಲ್ರೆಡಿ ಹೇಳಿದ್ದೆ. ಯಾಲೆ ಯೂನಿವರ್ಸಿಟಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ ಸೇರಿ ಈ ಸೂಚ್ಯಂಕನ ಪ್ರಕಟಿಸ್ತವೆ. ಏನಿದು ಅಂದರೆ ವಾಯು ಗುಣಮಟ್ಟ, ಹವಾಮಾನ ಬದಲಾವಣೆ, ಜೀವವೈವಿಧ್ಯ, ನೀರಿನ ಗುಣಮಟ್ಟ ಮುಂತಾದ ಮಾನದಂಡಗಳನ್ನು ಪರಿಗಣಿಸಲಾಗ್ತದೆ. ಇನ್ನು ಇಂಡಿಯಾ ಯಾವ್ಯಾವ ಇಂಡೆಕ್ಸಲ್ಲಿ ಯಾವ್ಯಾವ ರ್ಯಾಂಕ್ ತೊಗೊಂಡಿದೆ, ಯಾವ್ಯಾವ ಪರಿಸ್ಥಿತಿಲಿದೆ, ಸ್ಟೇಟಸ್ ಏನು ಅಂತ ನೋಡೋಣ. ಒಂದು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಬಂದು 176 ಔಟ್ ಆಫ್ 177. ಇಟ್ಸ್ ವೆರಿ ಬ್ಯಾಡ್. 176 ಔಟ್ ಆಫ್ 177. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಬಂದು 81. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 81. ಫಸ್ಟ್ ಒನ್ ಯಾವುದಿದೆ ಅಂದರೆ ಸಿಂಗಾಪುರ್ ಇದೆ. ನೆಕ್ಸ್ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 130 ಔಟ್ ಆಫ್ 193. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 130 ಔಟ್ ಆಫ್ 193. ಓಕೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಂದು 102 ಔಟ್ ಆಫ್ 123. 102 ಔಟ್ ಆಫ್ 123. ನೆಕ್ಸ್ಟು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಬಂದು 38 ಔಟ್ ಆಫ್ 139. ಇಟ್ಸ್ ಗುಡ್. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 38 ಔಟ್ ಆಫ್ 139. ನೆಕ್ಸ್ಟು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಬಂದು 127 ಔಟ್ ಆಫ್ 163. 127 ಔಟ್ ಆಫ್ 163. ನೆಕ್ಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಬಂದು 116 ಔಟ್ ಆಫ್ 147. 116 ಔಟ್ ಆಫ್ 147 ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್. ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಫಿನ್ಲ್ಯಾಂಡ್ ಇದೆ. ಇನ್ನು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನೋಡೋಣ. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಬಂದು 91ನೇ ಸ್ಥಾನದಲ್ಲಿದೆ, 91. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟು, 157th ಪ್ಲೇಸಲ್ಲಿದೆ, 157ನೇ ಸ್ಥಾನದಲ್ಲಿ ಇದು ಇದೆ. ನೆಕ್ಸ್ಟು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಯಾಕೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್? ಹೆನ್ಲೆ ಆ್ಯಂಡ್ ಪಾರ್ಟ್ನರ್ ಸಂಸ್ಥೆ ಪ್ರಕಟಿಸ್ತದೆ. ಎಷ್ಟು ದೇಶಗಳಿಗೆ ವೀಸಾ ಇಲ್ಲದೆ ಅಥವಾ ವೀಸಾ ಆನ್ ಅರೈವಲ್ ಮೂಲಕ ಪ್ರಯಾಣಿಸಬಹುದು ಎಂಬುದರ ಆಧಾರದ ಮೇಲೆ ರ್ಯಾಂಕಿಂಗ್ ನೀಡಲಾಗ್ತದೆ. ಸಿಂಗಾಪುರ್ ಸಾಮಾನ್ಯವಾಗಿ ಮೊದಲ ಸ್ಥಾನದಲ್ಲಿದೆ. ಓಕೆ, ಇನ್ನು ನೆಕ್ಸ್ಟು ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್. ಇತ್ತೀಚೆಗೆ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಒಂದು ಮಾಡಿದ್ದಾರೆ. ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಯೋಜನೆಗಳ ಉತ್ತೇಜನಕ್ಕೋಸ್ಕರ ಮಾಡಿದ್ದಾರೆ. ಇದೇನೆಂದರೆ ಮೊಬೈಲ್ 5G or 6G ನೆಟ್ವರ್ಕ್ಗಳ ಸಾಧನಗಳು, ಆಪ್ಟಿಕಲ್ ಫೈಬರ್ ಹಾಗೂ ಟೆಲಿಕಾಂ ಉಪಕರಣಗಳ ಉತ್ಪಾದನೆ ಹೆಚ್ಚಿಸುವ ಕುರಿತು ಇದನ್ನು ಮಾಡಿದ್ದಾರೆ. ಇದು ಎಲ್ಲಿದೆ ಅಂತಂದರೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಗ್ವಾಲಿಯರ್, ಮಧ್ಯಪ್ರದೇಶದ ಗ್ವಾಲಿಯರ್. ಆಲ್ರೆಡಿ ಪವರ UPI ನೋಡಿದ್ದೀವಿ. ಮಾಲ್ಡೀವ್ಸ್ ಮತ್ತು ಇಂಡಿಯಾದ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟ ಝೂಡೋ ಬಂದು ಜಪಾನಲ್ಲಿ ಹುಟ್ಟಿದ ಮಾರ್ಷಲ್ ಆರ್ಟ್ ಬಂದು ಇದು ಭಾರತದ ಇತ್ತೀಚಿನ ವರ್ಷಗಳಲ್ಲಿ ಝೂಡೋ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾವೆ. ಝೂಡೋ ಮೂಲ ಒಂದು ಜಪಾನು. ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಬಂದರೆ ಇದು ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಹ್ಯಾಮಿಲ್ಟನ್ನಲ್ಲಿ ನಡೆದಿದೆ. ಹ್ಯಾಮಿಲ್ಟನ್ ಎಲ್ಲಿದೆ ಅಂದರೆ ಕೆನಡಾದಲ್ಲಿದೆ. ಇನ್ನು 1930ನಲ್ಲಿ ಇದು ಮೊದಲ ಕ್ರೀಡಾಕೂಟ ಸ್ಟಾರ್ಟ್ ಆಗಿದ್ದು, ಇದು ಪ್ರತಿ 4 ವರ್ಷಗಳಿಗೊಮ್ಮೆ ಆರಂಭ ಮಾಡ್ತಾರೆ. ಭಾರತದ ಮೊದಲ ಭಾಗವಹಿಸುವಿಕೆ ಯಾವಾಗ ಅಂದರೆ 1934ರಲ್ಲಿ
ಭಾರತದ ಆತಿಥ್ಯ ಬಂದು 2010 ನವದೆಹಲಿ. 2026 ಆತಿಥ್ಯ ಬಂದು ಯಾವುದು? ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಈಗ ನಡೀತು. ಅದೇ 2026 ಆತಿಥ್ಯ ಗ್ಲಾಸ್ಗೋ, ಸ್ಕಾಟ್ಲೆಂಡ್. ಓಕೆ, INS ನಿಪುಣ್ ಬಂದು ಸಮುದ್ರದ ಆಳದಲ್ಲಿ ರಕ್ಷಣಾ ಕಾರ್ಯಾಚರಣೆ, ದುರಸ್ತಿ, ಡ್ರೈವಿಂಗ್ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಾಣ ಸಾಮರ್ಥ್ಯವನ್ನು ಬಲಪಡಿಸುವ ಯೋಜನೆಯ ಭಾಗವಾಗಿದೆ. ವಿಶಾಖಪಟ್ಟಣಂ ಭಾರತೀಯ ನೌಕಾಪಡೆಯ ಪ್ರಮುಖ ಪೂರ್ವ ನೌಕಾ ಕಮಾಂಡ್ ಕೇಂದ್ರವಾಗಿದೆ. INS ನಿಪುಣ್ ಎಂದರೇನು? INS ನಿಪುಣ್ ಭಾರತೀಯ ನೌಕಾಪಡೆಯ ವೇಗದ ದಾಳಿ ನೌಕೆ ಆಗಿದೆ. ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್, FAC, ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್. DSV ಡ್ರೈವಿಂಗ್ ಸಪೋರ್ಟ್ ವೆಸಲ್ಸ್. ಇದು INS ನಿಪುಣ್ ಏನಂದರೆ ಡೈವಿಂಗ್, DIVING, ಡೈವಿಂಗ್ ಸಪೋರ್ಟ್ ವೆಸಲ್. ಇದರ ಉದ್ದೇಶ ಏನು? ಕರಾವಳಿ ಭದ್ರತೆ, ಸಮುದ್ರ ಗಸ್ತು, ಶತ್ರು ನೌಕೆಗಳ ಮೇಲೆ ತ್ವರಿತ ದಾಳಿ, ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆ ಹಾಗೂ ವಿಶೇಷ ಸಮುದ್ರ ಕಾರ್ಯಾಚರಣೆಗಳಲ್ಲಿ ಇದನ್ನು ಬಳಸ್ತಾರೆ. ಇದ್ರ ಯಾವ ವರ್ಗಕ್ಕೆ ಸೇರುತ್ತೆ ಅಂದರೆ ಕಾರ್ ನಿಕೋಬಾರ್ ಕ್ಲಾಸ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್. ಇದು ಯಾವ ವರ್ಗಕ್ಕೆ ಸೇರುತ್ತೆ ಅಂದರೆ ಕಾರ್ ನಿಕೋಬಾರ್ ಕ್ಲಾಸ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್. INS ನಿಪುಣನ್ನು 2012ರಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಯಿತು. ಇನ್ನು ಮುಂದೆ ಹೋಗೋಣ. ಮುಂದೆ ಏನಂದರೆ ಒಂದೇ ಮಾತರಂ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅವರು ಆನಂದಮಠ ಕಾದಂಬರಿಯಲ್ಲಿ ರಚಿಸಿದ ಗೀತೆ ಇದಾಗಿದೆ. ಜನಗಣಮನ ರಾಷ್ಟ್ರಗೀತೆ. ಆದರೆ ಇದು ಒಂದೇ ಮಾತ್ರ ಬಂದು ರಾಷ್ಟ್ರೀಯ ಹಾಡು ಅಂದರೆ ನ್ಯಾಷನಲ್ ಸಾಂಗ್. ಜನಗಣಮನ ನ್ಯಾಷನಲ್ ಆ್ಯಂಥಮ್, ಇದು ನ್ಯಾಷನಲ್ ಸಾಂಗ್. ಈ ತಿದ್ದುಪಡಿ ಏನು ಮಾಡಿದ್ದಾರೆ ಅಂತ ಅಂದರೆ ರಾಷ್ಟ್ರೀಯ ಗೌರವದ ಕಾನೂನು ರಕ್ಷಣೆಯನ್ನು ವಿಸ್ತರಿಸಲಾಗಿದೆ, ಒಂದೇ ಮಾತರಂಗೂ ವಿಸ್ತರಿಸಲಾಗಿದೆ. ಅಂದರೆ ಒಂದೇ ಮಾತರಮ್ನ ಎಲ್ಲರೂ ಗೌರವ ಮಾಡಬೇಕು ಅನ್ನೋದೇ ಈ ತಿದ್ದುಪಡಿ, ಇತ್ತೀಚಿನ ತಿದ್ದುಪಡಿ ಮಾಡಿದ್ದಾರೆ. ಇದನ್ನು ಮೊದಲು ಪ್ರಕಟ ಮಾಡಿದ್ದು ಯಾವುದರಲ್ಲಿ ಅಂದರೆ ಬಂಗಾದರ್ಶನ್ ಪತ್ರಿಕೆಯಲ್ಲಿ 1875 ಪ್ರಕಟ ಮಾಡ್ತಾರೆ. 1882 ಆನಂದಮಠ ಕಾದಂಬರಿಯಲ್ಲಿ ಸೇರಿಸ್ತಾರೆ. ನೆಕ್ಸ್ಟ್ ಇದು ಸಾಂಸ್ಕೃತಿಕೃತ ಬಂಗಾಳಿ ಭಾಷೆಯಲ್ಲಿದೆ. ಏನಿದ್ರ ಅರ್ಥ? ಒಂದೇ ಮಾತರಂ ಅಂದರೆ ಏನು? ಮಾತೃಭೂಮಿಗೆ ನನ್ನ ವಂದನೆ ಎಂದರ್ಥ. ಇದನ್ನು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಆಡಿದ್ದು ಎಲ್ಲಿ ಅಂದರೆ 1896 ಕಲ್ಕತ್ತಾ INC ಅಧಿವೇಶನದಲ್ಲಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಆಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 1905ರಲ್ಲಿ ಸ್ವದೇಶಿ ಚಳವಳಿಯಲ್ಲಿ ಪ್ರಮುಖ ಘೋಷಣೆ ಇದಾಗಿತ್ತು. ಇದನ್ನು 24 ಜನವರಿ 1950ರಂದು ಮೊದಲ 2 ಚರಣಗಳಿಗೆ ರಾಷ್ಟ್ರೀಯ ಹಾಡು ಸ್ಥಾನಮಾನ ನೀಡಲಾಯಿತು. ರಾಷ್ಟ್ರಗೀತೆ ವರ್ಸಸ್ ರಾಷ್ಟ್ರಗಾನ ಅಂದರೆ ನ್ಯಾಷನಲ್ ಆ್ಯಂಥಮ್ ಒಂದು ಜನಗಣಮನ, ನ್ಯಾಷನಲ್ ಸಾಂಗ್ ಒಂದು ಒಂದೇ ಮಾತರಂ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಮೊದಲ 2 ಚರಣಗಳು ಮಾತ್ರ ಯಾಕೆ ಅಂತ ಅಂದರೆ ಉಳಿದ ಭಾಗದಲ್ಲಿ ಧಾರ್ಮಿಕ ಉಲ್ಲೇಖಗಳಿರುವುದರಿಂದ ಎಲ್ಲರ ಭಾವನೆ ಗೌರವಿಸಬೇಕು, ಮಿತಿಗೊಳಿಸಬೇಕು ಅಂದ್ಬಿಟ್ಟು ಮೊದಲ 2 ಚರಣ ಮಾತ್ರ ಇದನ್ನು ನ್ಯಾಷನಲ್ ಸಾಂಗ್ ಆಗಿ 1950ರಲ್ಲಿ ಅಳವಡಿಸ್ಕೊಂಡಿದ್ದಾರೆ. 10/2026ರಲ್ಲಿ ಏನು ಬೆಳವಣಿಗೆ ಆಯಿತು ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಾನೂನುಬದ್ಧ ರಕ್ಷಣೆ ನೀಡುವ ಮಸೂದೆಯಲ್ಲಿ ಸಂಸತ್ತಿನಲ್ಲಿ ಅಂಗೀಕೃತವಾಗಿದೆ. ಯಾವುದಕ್ಕೆ ಅಂದರೆ ಒಂದೇ ಮಾತರಂಗೆ. ಧನ್ವೀರ್ ಇನಿಷಿಯೇಟಿವ್, DANVER ಇನಿಷಿಯೇಟಿವ್ ಗ್ರಾಮ ಪಂಚಾಯಿತಿಗಳಲ್ಲಿ ಕಂಪ್ಯೂಟರ್, ಇಂಟರ್ನೆಟ್, ಡಿಜಿಟಲ್ ಸೇವೆಗಳು ಹಾಗೂ ಈ ಆಡಳಿತವನ್ನು ಬಲಪಡಿಸುವ ಉದ್ದೇಶ ಇದರದಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ಪೂರಕ ಯೋಜನೆಯಾಗಿದೆ. NGJ ಗಾಂಗ್ಟೆ ಇವರು IFS ಇಂಡಿಯನ್ ಫಾರಿನ್ ಸರ್ವಿಸ್ ಸೇವೆಯಲ್ಲಿದ್ದಾರೆ. ಭಾರತದ ವಿದೇಶಾಂಗ ಸಂಬಂಧಗಳನ್ನು ಬಲಪಡಿಸುವಲ್ಲಿ ರಾಯಭಾರಿಗಳ ಪಾತ್ರ ಪ್ರಮುಖವಾಗಿದೆ. ಅದರಲ್ಲೂ ಇವರನ್ನು ಮೆಕ್ಸಿಕೋಗೆ ಇಂಡಿಯಾದ ಪರವಾಗಿ ರಾಯಭಾರಿಯಾಗಿ ನೇಮಿಸಿದ್ದಾರೆ. ವಾಟ್ ಈಸ್ ಅಂಬಾಸಿಡರ್ ಆ್ಯಂಡ್ ಹೈ ಕಮಿಷನರ್ ಡಿಫ್ರೆನ್ಸ್ ಏನು ಅಂದರೆ ಅಂಬಾಸಿಡರ್ ಬಂದು ಕಾಮನ್ವೆಲ್ತ್ಗೆ ಸೇರದ ರಾಷ್ಟ್ರಗಳಲ್ಲಿ
ಕಾಮನ್ವೆಲ್ತ್ಗೆ ಸೇರದ ರಾಷ್ಟ್ರಗಳಲ್ಲಿ ಭಾರತದ ರಾಜತಾಂತ್ರಿಕ ಪ್ರತಿನಿಧಿಯನ್ನು ಅಂಬಾಸಡರ್ ಅಂತ ಕರೀತಾರೆ. ಹೈ ಕಮಿಷನರ್ ಅಂತ ಕರೆಯೋದು ಎಲ್ಲಿ ಅಂದರೆ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಭಾರತದ ರಾಜತಾಂತ್ರಿಕ ಪ್ರತಿನಿಧಿಯನ್ನು ಹೈ ಕಮಿಷನರ್ ಅಂತ ಕರೀತಾರೆ. ಇನ್ನು ಕೆಲವು ಪ್ರಮುಖ ಅಂಬಾಸಡರ್ಗಳು ಮತ್ತು ಹೈ ಕಮಿಷನರ್ಗಳನ್ನ ನೋಡೋಣ. ಅದರಲ್ಲಿ ಅಮೇರಿಕಾಗೆ ವಿನಯ್ ಕ್ವಾತ್ರಾ ಆ್ಯಸ್ ಅ ಅಂಬಾಸಡರ್ ಆಗಿ ನೇಮಿಸಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ಗೆ ವಿಕ್ರಮ್ ದೊರೈಸ್ವಾಮಿ ಹೈ ಕಮಿಷನರ್. ನೋಡಿ, ಅಂಬಾಸಡರ್ಗೂ ಮತ್ತು ಹೈ ಕಮಿಷನರ್ಗೂ ವ್ಯತ್ಯಾಸ ಇದೆ. ವಿಕ್ರಮ್ ದೊರೈಸ್ವಾಮಿ ಹೈ ಕಮಿಷನರ್ ಫಾರ್ ಯುನೈಟೆಡ್ ಕಿಂಗ್ಡಮ್. ಚೀನಾಗೆ ಪ್ರದೀಪ್ ಕುಮಾರ್ ರಾವತ್ ಅಂಬಾಸಡರ್. ರಷ್ಯಾಗೆ ಅಂಬಾಸಡರ್ ಬಂದು ವಿನಯ್ ಕುಮಾರ್. ಫ್ರಾನ್ಸ್ಗೆ ಜಾವೇದ್ ಅಶ್ರಫ್ ಅಂಬಾಸಡರ್. ಜಪಾನ್ಗೆ CB ಜಾರ್ಜ್ ಅಂಬಾಸಡರ್. ಆಸ್ಟ್ರೇಲಿಯಾ ಇಂಪಾರ್ಟೆಂಟ್ ಆಗುತ್ತೆ, ಏನಂದರೆ ಗೋಪಾಲ್ ಬಾಗ್ಲೆ ಹೈ ಕಮಿಷನರ್. ಆಸ್ಟ್ರೇಲಿಯಾಗೆ ಗೋಪಾಲ್ ಬಾಗ್ಲೆ ಹೈ ಕಮಿಷನರ್. ಇನ್ನು ಬಾಂಗ್ಲಾದೇಶಕ್ಕೆ ಬಂದು ಪ್ರಣಯ್ ವರ್ಮಾ ಹೈ ಕಮಿಷನರ್. ಶ್ರೀಲಂಕಾಗೆ ಬಂದು ಸಂತೋಷ್ ಜಾ ಹೈ ಕಮಿಷನರ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಂದು ಸಂಜಯ್ ಸುಧೀರ್ ಅಂಬಾಸಡರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ. ಇನ್ನು ಕೊನೆಯದಾಗಿ ಒಂದು ಕರೆಂಟ್ ಅಫೇರ್ಸ್ ಏನು ಅಂತಂದರೆ ಲಡಾಖ್ನ ಸುರಕ್ಷಿತ ಸ್ಮಾರಕಗಳು. ಲಡಾಖ್ನಲ್ಲಿ ಅನೇಕ ಬೌದ್ಧ ಮಠಗಳು, ಅರಮನೆಗಳು ಮತ್ತು ಪುರಾತತ್ವ ತಾಣಗಳಿವೆ. ಸಂರಕ್ಷಿತ ಸ್ಮಾರಕಗಳಾಗಿ ಘೋಷಿಸುವುದರಿಂದ ಅವುಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಲು ಸಹಾಯಕವಾಗುತ್ತದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶ 2019ರಲ್ಲಿ ಜಮ್ಮು ಕಾಶ್ಮೀರದಿಂದ ಪ್ರತ್ಯೇಕಿಸಲಾಯಿತು.